ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೈಲಿನಲ್ಲಿರೋ ದರ್ಶನ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಇದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದು. ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗೆ ಎದುರಾಯಿತು ಸಂಕಷ್ಟ. ಈಗ ದರ್ಶನ್ ಕೇಸ್ನಲ್ಲಿ ಎಡವಟ್ಟು ಮಾಡಿದ್ರ ಪೊಲೀಸರು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇಲ್ಲಿಗ ಜೈಲಿನಲ್ಲಿರೋ ದರ್ಶನ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಇದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ದರ್ಶನ್ ಕೇಸ್ ತನಿಖೆ ನಡೆಸಿದ್ದಂತ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಪೊಲೀಸರ ಎಡವಟ್ಟು ಬಯಲಾಗಿದೆ. ಗಿರೀಶ್ ನಾಯಕ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದ್ದು ದಾಖಲಿಸಲು ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖಾಧಿಕಾರಿ ಗಿರೀಶ್ ನಾಯಕ್ ದರ್ಶನ್ ಕೇಸ್ನಲ್ಲಿ ಪೊಲೀಸರಿಗೆ ತಾವು ಮಾಡಿದ ತಪ್ಪು ತಂದಂತ ಸಂಕಷ್ಟ ಅಂತಾನೆ ಹೇಳ್ಬೋದು. ದರ್ಶನ್ ಕೇಸ್ ತನಿಖೆ ನಡೆಸಿದ್ದಂಥ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಇದು. ಗಿರೀಶ್ ನಾಯಕ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖಾಧಿಕಾರಿ ಗಿರೀಶ್ ನಾಯಕ್ ದರ್ಶನ್ ಕೇಸ್ನಲ್ಲಿ ಪೊಲೀಸರಿಗೆ ತಾವು ಮಾಡಿದ ತಪ್ಪು ತಂದ ಸಂಕಷ್ಟ ಇದು. ಹಾಗಾದ್ರೆ ಏನಿದು ಪೊಲೀಸರ ಎಡವಟ್ಟು ಅಂತೀರಾ? ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಮಹಜರ್ ವೇಳೆ ಎಡವಟ್ಟಾಗಿದೆ. ಕೋರ್ಟ್ಗೆ ಮಹಜರ್ ಪ್ರತಿ ಹಾಕಿರುವಂಥ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಕೋರ್ಟ್ಗೆ ಮಹಜರು ಪ್ರತಿ ಹಾಕಿದ್ದಾರೆ. ಈ ವೇಳೆ ಎಡವಟ್ಟಾಗಿದೆ. ಟೈಲ್ಸ್ ಹಾಕಿರುವಂಥ ಕ್ಯಾಬಿನ್ನಲ್ಲಿ ನಿಲ್ಲಿಸಿ ಫೋಟೋ ತೆಗೆದಿರುವಂಥ ಪೊಲೀಸರು. ಆದರೆ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಟೈಲ್ಸ್ ಹಾಕಿರೋ ಫ್ಲೋರಿಂಗೇ ಇಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಆ ಒಂದು ಸ್ಟೇಷನ್ನಲ್ಲಿ ಬೇರೆ ಯಾವುದೋ ಜಾಗದಲ್ಲಿ ಆರೋಪಿಗಳನ್ನು ನಿಲ್ಲಿಸಿ ಮಹಜರು ಮಾಡಿದ್ದಾರೆ ಅನ್ನೋದು ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಬೇರೆ ಸ್ಥಳವನ್ನು ಕಾಮಾಕ್ಷಿ ಪಾಳ್ಯ ಠಾಣೆ ಎದುರು ತಂದು ತೋರಿಸಿರುವಂಥ ಪೊಲೀಸರು ಕೋರ್ಟ್ಗೆ ದಾಖಲೆ ಸಮೇತ ವಾದ ಮಂಡಿಸಿದ್ದಾರೆ ಹಿರಿಯ ವಕೀಲ ಸುಧನ್ವ್ ಅವರು. ಈ ಹಿನ್ನೆಲೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ 64ನೇ CCH ಕೋರ್ಟ್ ಆದೇಶವನ್ನು ನೀಡಿದೆ. ನಾಳೆ ವಕೀಲರ ಸಮ್ಮುಖದಲ್ಲೇ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಪರಿಶೀಲನೆ ನಡೆಸಲಿದೆ. ಒಂದು ವೇಳೆ ಸ್ಥಳ ಬೇರೆ ಜಾಗವಾಗಿದ್ದರೆ ಇನ್ಸ್ಪೆಕ್ಟರ್ ವಿರುದ್ಧ ಕೇಸ್ ದಾಖಲಿಸಲು ಅರ್ಜಿ ಕೂಡ ಸಲ್ಲಿಸುವಂತ ಸಾಧ್ಯತೆ ಇದೆ. ಅರ್ಜಿ ಪರಿಶೀಲಿಸಿ ವರದಿ ನೀಡುವಂತೆ ಹೇಳಿರುವಂತ 64ನೇ CCH ಕೋರ್ಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.